ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರನ್ನು ಈಗ ಅರೆಸ್ಟ್ ಮಾಡಿರುವಂಥದ್ದು SIT ಟೀಮ್. ಸೊ ಹಾಗಾಗಿ ಈ ತನಿಖೆ ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಸೊ ಈಗ ಅರೆಸ್ಟ್ ಆಗಿದ್ದಾರೆ. ಸೊ ಈಗ ಮತ್ತಷ್ಟು ಡೆವಲಪ್ಮೆಂಟ್ ಏನು ಅಂತಂದರೆ ಈಗಾಗಲೇ ಇನ್ಮೇಲೆ ಏನಾಗುತ್ತೆ ಅಂತಂದರೆ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. HD ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದಾದ ನಂತರ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ತದನಂತರ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಅದು ಮೆಡಿಕಲ್ ಟೆಸ್ಟ್ ಆದ ಬಳಿಕ ಅಲ್ಲಿಗೆ ಅಂದರೆ ವಾಪಸ್ ಈಗ SIT ಟೀಮ್ ಇದೆಯಲ್ಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ಮತ್ತಷ್ಟು ವಿಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ಕರೆದುಕೊಂಡು ಹೋಗಿ ನಮಗೆ ಇನ್ನಷ್ಟು ದಿನ ಬೇಕು ಅಂಥೇಳಿ SIT ಟೀಮ್ ಅಥವಾ ಅಧಿಕಾರಿಗಳು ಕೇಳಬಹುದು. ಸೊ ಹಾಗಾಗಿ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ SIT ಅಧಿಕಾರಿಗಳಿಗೆ ವಶಕ್ಕೆ ಕೊಟ್ಟಿದ್ದೇ ಆದಲ್ಲಿ ಮತ್ತೆ ವಿಚಾರಣೆ ಆಗಬೇಕಾಗತ್ತೆ. ವಿಚಾರಣೆ ಆದ ನಂತರ ಮುಂದೆ ಏನಾಗುತ್ತೆ, ಆ ಮಹಿಳೆ ಸದ್ಯ ಈಗ ಹೇಗಿದ್ದಾರೆ, ಸೊ ಆಕೆಯ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಏನೇನು ಆಗ್ತಿದೆ ಅನ್ನೋದು ಇದುವರೆಗೂ ಆ ಮಹಿಳೆಗೆ ಗೊತ್ತೇ ಇಲ್ಲ. ಯಾಕಂದರೆ ಆ ಮಹಿಳೆಯನ್ನು, ಆ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿರುವಂಥ ಕೇಸ್ ಇದು. ಈ ಕೇಸಲ್ಲಿ ಈಗ HD ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಈಗ SIT ಟೀಮ್ ಇವರನ್ನು ಬಂಧನ ಮಾಡಿರುವಂಥದ್ದು. ಈಗ ವೈದ್ಯಕೀಯ ಪರೀಕ್ಷೆ ಆಗುತ್ತೆ, ಅಂದರೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಬಹುಶಃ SIT ಅಧಿಕಾರಿಗಳು ಕೇಳ್ತಾರೆ, ಅಂದರೆ ಮತ್ತಷ್ಟು ವಿಚಾರಣೆ ಆಗಬೇಕು, ನಮ್ಮ ಕಸ್ಟಡಿಗೆ ನೀಡಿ ಅಂತೇಳಿ. ಒಂದು ವೇಳೆ ಅಲ್ಲಿ ನ್ಯಾಯಾಧೀಶರು ಕೊಟ್ಟಿದೆ ಆದಲ್ಲಿ ವಿಚಾರಣೆ ಆಗುತ್ತೆ. ತದನಂತರ ಅವ್ರನ್ನ ಏನು ಮಾಡಬೇಕು, ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸದ್ಯ ಈಗ ಮೆಡಿಕಲ್ ಟೆಸ್ಟ್ ಆಗತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆ ಪ್ರಕ್ರಿಯೆ ಹಾಗೆ ಇರುವಂಥದ್ದು. ಸೊ ಈಗ ಬೆಂಗಳೂರಿನ ಅರಮನೆ ರಸ್ತೆಯ ಕಾರ್ಟಲ್ಟನ್ ಭವನದಲ್ಲಿ ಅವರನ್ನು ಕರೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಈಗ SIT ಕಚೇರಿಗೆ ಈಗಾಗಲೇ ರೇವಣ್ಣ ಅವರು ತಲುಪಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸೊ ಅಲ್ಲಿ SIT ಕಚೇರಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಆ ಸಂತ್ರಸ್ತೆ ಇದ್ದಾಳಲ್ಲ, ಆ ಸಂತ್ರಸ್ತೆಯ ಹೇಳಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಡೆಯುತ್ತೆ ಈ ಒಂದು ಪ್ರಕರಣದಲ್ಲಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಈಗ ಈ ಒಂದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಬಂಧನ ಮಾಡಲಾಗಿದೆ. ಸೊ ಮುಂದೆ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ಜೊತೆಗೆ ಆ ಮಹಿಳೆಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ, ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಆ ಮಹಿಳೆಗೆ ಗೊತ್ತಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಆ ಮಹಿಳೆಯ ಹೇಳಿಕೆ ಎಷ್ಟರ ಮಟ್ಟಿಗೆ ಪ್ರಮುಖ ಆಗತ್ತೆ ಅಂತೇಳಿ. ಕುಮಾರ್, ಇಂತಹ ಪ್ರಕರಣ ಬಂದಾಗ ಮಹಿಳೆಯ ದೌರ್ಜನ್ಯಕ್ಕೊಳಗಾದಂಥವರ ವಿಚಾರಗಳು, ಅವರ ಹೇಳಿಕೆಗಳು ಬಹಳ ಪ್ರಮುಖ ಆಗತ್ತೆ. ಅವರು ನ್ಯಾಯಾಧೀಶರ ಮುಂದೆ ಕೊಡುವಂತ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗತ್ತೆ. 164 ಅಡಿಯಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರಲ್ಲ ಅದು ಬಹಳ ಪ್ರಮುಖ ಆಗತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ಆರೋಪಿ ಸ್ಥಾನದಲ್ಲಿರುವಂತವರಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಅದು ಬಹಳ ಪ್ರಮುಖ ಆಗತ್ತೆ. ಅದು ಒಂದ್ ಕಡೆ ಎಲ್ಲಾದ್ರೆ ಈಗ ರೇವಣ್ಣ ಅವ್ರನ್ನ ವಿಚಾರಣೆಗೆ ತೆಗೆದುಕೊಂಡು ಹೋಗಿದ್ದಾರೆ, ಅವರ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈಗ ಮೊದಲನೇದಾಗಿ ಅವರನ್ನ CID ಕಚೇರಿ ಕರ್ಕೊಂಡು ಹೋಗಿದ್ದಾರೆ. SIT ಆಫೀಸಲ್ಲೇ ಇದೆ, ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕರ್ಕೊಂಡು ಹೋದ ನಂತರದಲ್ಲಿ ಅವರೇನು ತರಾತುರಿಯಲ್ಲಿ ಏನು ಮಾಡಲ್ಲ. ಯಾವತ್ತು ಆರೋಪಿಗಳನ್ನ ಕರ್ಕೊಂಡು ಹೋದಾಗ ಅವ್ರನ್ನ ಕೂರಿಸಿ ಒಂದಷ್ಟು ಸಮಯ ಅವರಿಗೆ ವಿಶ್ರಾಂತಿಗೆ ಅವಕಾಶ ಕೊಟ್ಟು ಆ ನಂತರದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ನಂತರ ಅವ್ರನ್ನ ಮೆಡಿಕಲ್ ಟೆಸ್ಟಿಗೂ ಕೂಡ ಕರ್ಕೊಂಡು ಹೋಗ್ಲಾಗತ್ತೆ. ಕುಮಾರ್, ಈಗ ಬಹಳ ಮುಖ್ಯವಾಗಿ ಈಗ ಆ ಸಂತ್ರಸ್ತೆಯ ಮಗನೇ ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ನಿರೀಕ್ಷಣಾ ಜಾಮೀನು ಕೂಡ ವಜೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ. ಸೊ ಹಾಗಾಗಿ ಕುಮಾರ್, ಏನಂತಂದ್ರೆ ಈ ನಿರೀಕ್ಷಣಾ ಜಾಮೀನು ಹಾಗೆ 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 ಸಂಪರ್ಕದಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಎಸ್ ನೋಡಿ, ಈಗ ಬಹಳ ಮುಖ್ಯವಾಗಿರುವಂಥ ಡೆವಲಪ್ಮೆಂಟ್ ಏನು ಅಂತಂದರೆ ಈಗ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ SIT ಕಚೇರಿಯಲ್ಲಿ ತೆರಳುತ್ತಾರೆ. ಅಲ್ಲಿ ಅವರಿಗೆ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ನ್ಯಾಯಾಧೀಶರ ಮುಂದೆ SIT ಟೀಮ್ ಅಥವಾ SIT ಅಧಿಕಾರಿಗಳು ಮತ್ತಷ್ಟು ನಮಗೆ ದಿನಗಳು ಬೇಕಾಗುತ್ತೆ ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿದರೆ 2-3 ದಿನ ಅವರಿಗೆ ಅವರ ಕಸ್ಟಡಿಗೆ ನೀಡುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿರುತ್ತೆ. HD ರೇವಣ್ಣ ಅವರಿಗೆ ಈಗ ವೈದ್ಯಕೀಯ ತಪಾಸಣೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ರೀತಿಯ ಪ್ರೊಸೆಸ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಪಡಿತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಎಸಿನು ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ ವಕೀಲರಾದ ಸುನಿಲ್ ಕುಮಾರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ.
ಸರ್, ಈಗ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆ ಸಂತ್ರಸ್ತೆಯ ಮಗ ಹೇಳಿಕೆ ಕೊಟ್ಟಿರುವಂತ ಅಥವಾ ದೂರು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಇವರು ಅರೆಸ್ಟ್ ಆಗಿದ್ದಾರೆ. ಸರ್, ಮುಂದೆ ಪ್ರೊಸೆಸ್ ಹೇಗಿರುತ್ತೆ? ಈ ಪ್ರಕರಣದಲ್ಲಿ ಹೇಗೆ ಜಾಮೀನು ಸಿಗಬಹುದಾ ಅಥವಾ ಹೇಗೆ ಅಂತ ಹೇಳಿ? ಈಗ ಅರೆಸ್ಟ್ ಆದ ನಂತರ ಲೀಗಲಿ ಏನ್ ಮಾಡ್ತಾರೆ, ಅವ್ರಿಗೊಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಅವರ ಫಿಸಿಕಲ್ ಮತ್ತು ಯಾವುದೇ ಸಮಸ್ಯೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಒಂದು ಡಾಕ್ಟರ್ ಹತ್ರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಮತ್ತು 24 ಗಂಟೆ ಒಳಗಡೆ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಈ ಕಂಪ್ಲೇಂಟ್ ಕಾಪಿ, FIR ಕಾಪಿ ಎಲ್ಲವನ್ನು ತೋರಿಸಿ ಇವ್ರಿಗೆ ನಮ್ಗೆ ತನಿಖೆಗೆ ಬೇಕು ಅನ್ನೋದಾದ್ರೆ ಪೊಲೀಸ್ ಕಸ್ಟಡಿಗನ್ನ ಪಡಿಬಹುದು. ಪೊಲೀಸ್ ಕಸ್ಟಡಿಗೆ ಪಡೆದ ನಂತರ ಪೊಲೀಸ್ ಕಸ್ಟಡಿನಲ್ಲಿ ಅವ್ರಿಗೆ ಸುದೀರ್ಘವಾದಂತ ಎನ್ಕ್ವೈರಿ ಮತ್ತು ಕ್ವಶನಿಂಗ್ ನಡೆಯುತ್ತೆ. ಅಲ್ಲಿ ಪ್ರಜ್ವಲ್ ಅವ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ. ಅವರ ಮಾಹಿತಿ ಇದೆಯಾ, ಎಲ್ಲಿದ್ದಾರೆ, ಹೇಗೆ ಹೋದ್ರು ಅದನ್ನು ಕೇಳ್ತಾರೆ. ಮತ್ತು ಈ ಮಹಿಳೆ ಕೊಟ್ಟಂತ ಬಗ್ಗೆ ಸುದೀರ್ಘವಾದಂತ ಎನ್ಕ್ವೈರಿ ನಡೆಯುತ್ತೆ. ನೀವು ನಿಜವಾಗ್ಲೂ ಕಿಡ್ನಾಪ್ ಮಾಡಿಸಿದ್ರ ಅಥವಾ ಯಾರು ಇನ್ನೊಬ್ರು ಅಕ್ಯೂಸ್ ನಂಬರ್ 2 ಇದಾರೋ, ಸತೀಶ್ ಬಾಬು ಅಂತ ಯಾರು ಇದಾರೋ, ಅವ್ರಿಗೆ ನೀವು ಹೇಳಿ ಮಾಡ್ತಿದ್ರಾ, ನಿಮ್ ಪಾತ್ರ ಏನಿದೆ, ಅಥವಾ ನಿಮ್ಮ ಮೇಲೆ ಸುಳ್ಳು ಪ್ರಕರಣ ಬಂದಿದ್ಯಾ, ನೀವು ಅವ್ರಿಗೆ ಫೋನ್ ಮಾಡಿದ್ರಾ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಎನ್ಕ್ವೈರಿ ನಡೆಯುತ್ತೆ. ಒಂದು ಪಕ್ಷ ಇವ್ರ ಪಾತ್ರ ಕಂಡು ಬಂದಲ್ಲಿ, ಇಲ್ಲ ಇವರೇ ಹೇಳಿ ಮಾಡ್ತಿದ್ದಾರೆ, ಇವರೇ ಆ ಮಹಿಳೆನ ಕಿಡ್ನಾಪ್ ಪ್ರಕರಣದಲ್ಲಿ ಇವ್ರದ್ದು ಹಸ್ತ ತುಂಬಾ ಇದೆ, ಇವರ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಅಂತ ಅವ್ರ ಗಮನಕ್ಕೆ ಬಂದ್ರೆ ಆಗ ಅವ್ರು ಮತ್ತೆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ. ಹಾಗಾಗಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆಗಿ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆಗ ಕೋರ್ಟ್ಗೆ ಸುದೀರ್ಘವಾದಂತ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಸರ್, ಈಗ ಈ ಪ್ರಕರಣದಲ್ಲಿ ಆ ಸಂತ್ರಸ್ತೆಯ ಮಗ ಕೊಟ್ಟಿರುವಂತಹ ದೂರಿನಲ್ಲಿ ಈ ರೀತಿಯಾಗಿ ಘಟನೆ ಆಗಿದೆ. ಬಟ್ ಒಂದು ವೇಳೆ ಈಗ ಮಹಿಳೆಯನ್ನ ಕರೆಸಿ ಅಥವಾ ಸಂತ್ರಸ್ತೆಯ ಮಹಿಳೆಯನ್ನ ಕರೆಸಿ ಅವರ ಹೇಳಿಕೆಯನ್ನ ದಾಖಲಾದ ನಂತರ ಮುಂದೆ ಏನೆಲ್ಲ ಇರಬಹುದು ಅಂತ ಹೇಳಿ ಸರ್? ಈಗ ಮಹಿಳೆಯನ್ನು ಕೂಡ ಆಲ್ರೆಡಿ SIT-ನವರು ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಹೌದು. ಸೊ ಮಹಿಳೆಯ ಹೇಳಿಕೆಯನ್ನ ಮೊದಲಿಗೆ ಪಡಿತಾರೆ. ಈಗ ಮಹಿಳೆ ಒಂದು ಪಕ್ಷ, ಇಲ್ಲ ನಾನು ವಾಲಂಟರಿಯಾಗಿ ಹೋಗಿದ್ದೆ, ನನ್ನ ಇಚ್ಛೆಯಿಂದ ನಾನು ಹೋಗಿದ್ದೆ ಹೊರತು ನಾನು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಆಟೋಮೆಟಿಕಲಿ ಈ ಕೇಸ್ ಬಿದ್ದೋಗುತ್ತೆ. ಎಲ್ಲವೂ ಕೂಡ ಮಹಿಳೆ ಸ್ಟೇಟ್ಮೆಂಟ್ ಮೇಲೆ ನಿಂತಿದೆ. ಈಗ ಒಂದು ಪಕ್ಷ ಮಹಿಳೆ ಇಲ್ಲ, ನನಗೆ ಬಲವಂತವಾಗಿ ಕರ್ಕೊಂಡು ಹೋದ್ರು, ನನ್ ಕೂಡ ಹಾಕಿದ್ರು, ನಾನೆಲ್ಲೋ ನನಗೆ ಹಿಂಸೆ ಕೂಡ ಉದ್ದೇಶದಿಂದ ಕರ್ಕೊಂಡು ಹೋಗಿದ್ರು ಅಂತ ಏನೋ ಮಹಿಳೆ ಆತರ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲಿ ಕೂಡ ಹಾಕಿದ್ರು, ಯಾರು ಕೂಡ ಹಾಕಿದ್ರು, ಯಾರ ಚಿತಾವಣೆಯಿಂದ ಕೂಡ ಹಾಕಿದ್ರು, ಯಾರ ಇನ್ವಾಲ್ವ್ಮೆಂಟ್ ಇದ್ರು, ಎಲ್ಲವನ್ನೂ ಕೂಡ ಪೊಲೀಸರು ಎಕ್ಸಾಮಿನ್ ಮಾಡಿ ರೇವಣ್ಣ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಆಗ್ತದೆ. ಕಿಡ್ನಾಪಿಂಗ್ ಹಗರಣ ಅಂತೂ ತುಂಬಾ, ಅದು ಹೆಣ್ಮಕ್ಳ ಕಿಡ್ನಾಪಿಂಗ್ ಹಗರಣ 364 ಹಾಕಿದ್ದಾರೆ. ಅದು ಕೊಲೆ ಮಾಡುವ ಉದ್ದೇಶದಿಂದ ಕಿಡ್ನಾಪಿಂಗ್ ಅಂತ ಬೇರೆ ಸೆಕ್ಷನ್ ಹಾಕಿದ್ದಾರೆ. ಹಾಗಾಗಿ ಅದು ನಿಜವಾಗ್ಲೂ ಮಿನಿಮಮ್ 10 ವರ್ಷ ಇಂಪ್ರಿಸನ್ಮೆಂಟ್ ಇದೆ. ಈ ಮಹಿಳೆಯ ಹೇಳಿಕೆ ಮೇಲೆ ಇಡೀ ಕೇಸ್ ಈಗ ನಿಂತಿದೆ. ಅಂದ್ರೆ ಆ ಮಹಿಳೆ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈಗ ಏನೇ ಇದ್ರೂ ಕೂಡ, ಇದೆಲ್ಲ ನಡೀತಾ ಇದ್ರು ಕೂಡ ಆ ಮಹಿಳೆಯನ್ನ ಕರೆಸಿ ಅವ್ರ ಜೊತೆ ಮಾತುಕತೆ ಆದ ನಂತರ ಆಕೆಯ ಹೇಳಿಕೆ ಇದೆಯಲ್ಲ, ಆ ಆಧಾರದ ಮೇಲೆ ಇವರಿಗೆ ಮುಂದಿನ ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮ ಆಗಬೇಕು. ಹೌದು, ಕರೆಕ್ಟ್. ನೀವು ಹೇಳೋದನ್ನ ಕರೆಕ್ಟ್. ಮುಂದಿನ ಕಾನೂನಾತ್ಮಕ ಸವಾಲುಗಳು ಮತ್ತೆ ಎದುರಾಗ್ತವೆ. ಅವಾಗ ಇವರು ಬೇಲ್ ಅಪ್ಲಿಕೇಶನ್ ಹಾಕೋತಾರೆ. ಮಹಿಳೆ ತನ್ನ ಹೇಳಿಕೆ ಕೊಟ್ಟಿದ್ದಾಳೆ, ನಂದೇನು ಪಾತ್ರ ಇಲ್ಲ, ಬರೀ ಅಕ್ಯೂಸ್ ನಂಬರ್ 2 ಮಾತ್ರ ಇನ್ವಾಲ್ವ್ಮೆಂಟ್ ಇದ್ದಾನೆ, ನಂದೇನು ಪಾತ್ರ ಇಲ್ಲ ಅಂತ ಹೇಳಿ ಆ ಗ್ರೌಂಡ್ ತಗೊಂಡು ಇವ್ರು ಬೇಲ್ ಅಪ್ಲಿಕೇಶನ್ ಹಾಕೊಂಡು ಬೇಲನ್ನ ಇವ್ರು ಪಡ್ಕೋಬಹುದು. ಒಂದ್ ಪಕ್ಷ ಮಹಿಳೆ ಇವ್ರ ಹೆಸರು ಹೇಳಿದ್ರು ಅಂದ್ರೆ, ಇಲ್ಲ ಈ ರೇವಣ್ಣ ಅವ್ರ ಹೆಸರು ಬಂದಿದೆ, ಅವ್ನ ಕಿಡ್ನಾಪ್ ಮಾಡೋದು ನನ್ ಡೈರೆಕ್ಟ್ ಆಗಿ ಹೇಳಿದಾನೆ, ರೇವಣ್ಣ ಅವರು ಹೇಳಿದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದಾರೆ ಅಂದ್ರೆ ಆಗ ಇವ್ರಿಗೆ ಆ ಕೇಸ್ ಮತ್ತೆ ಫರ್ದರ್ ಕೂಡ ಬೇಲ್ ಕೂಡ ಸಿಗುದಿಲ್ಲ. ಹಾಗಾಗಿ ಮುಂದೆ ಈಗ ಮಹಿಳೆ ವಿಕ್ಟಿಮ್ ಯಾರಿದಾರೋ ಅವರು ನೊಂದಂತವ್ರು, ಕಿಡ್ನಾಪ್ ಆದವರು, ರಕ್ಷಣೆ ಆಗಿರೋರು ಮಹಿಳೆ. ಈಗ ಹಾಗಾಗಿ ಇಡೀ ಕೇಸ್ನ ಚಿತ್ತ ಆ ಮಹಿಳೆ ಏನ್ ಹೇಳ್ತಾರೆ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಒಂದ್ ವೇಳೆ ಆ ಮಹಿಳೆ ಇಲ್ಲ ನಾನೇ ಹೋಗಿದ್ದು ಅಂತ ಹೇಳಿದ್ರೆ ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ ಈ ಕೇಸ್. ಅದು ಕ್ಲೋಸ್ ಆಗುತ್ತೆ ಆಟೋಮೆಟಿಕಲಿ. ಇವ್ರು ಏನ್ ಮಾಡ್ತಾರೆ, ರೇವಣ್ಣವರು ನಾವು ಕಸ್ಟಡಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ SIT-ನವರೇ ಅವ್ರನ್ನ ಬಿಡುಗಡೆ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ನಮ್ಗೆ ಅವ್ರ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ, ಬಿಕಾಸ್ ಈಗ ಮಹಿಳೆ ಬಂದು ಹೇಳಿದರೆ, ಹಾಗಾಗಿ ನಾವು ಬಿ ರಿಪೋರ್ಟ್ ಅನ್ನ ಫೈಲ್ ಮಾಡ್ತೀವಿ ಅಂತ ಹೇಳಿ ಕೇಸ್ ಅನ್ನ ಕ್ಲೋಸ್ ಮಾಡ್ತಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್ ಜೀಕರಣ್ಣ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ GT ದೇವೇಗೌಡರು ಕೂಡ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮಂತ್ ಮಗ, ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮಂತ್ ಮಗ, ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮಂತ್ ಮಗ, ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ.
ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮನ್ ಮಗ. ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು. ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮನ್ ಮಗ. ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು. ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಹೇಮನ್ ಮಗ. ಆ ಆಧಾರದ ಮೇಲೆ ಇವರು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದ್ರು. ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹರಿಪ್ರಸಾದ್ ಅವರು ಇದ್ದಾರೆ, ವಕೀಲರಾಗಿರುವಂತಹ ಹರಿಪ್ರಸಾದ್ ಅವರು. ಸರ್ ನಮಸ್ಕಾರ. ಸರ್, ಈ ಪ್ರಕರಣದಲ್ಲಿ ಈಗ SIT ಟೀಮ್ ರೇವಣ್ಣ ಅವರನ್ನ ಬಂಧನ ಮಾಡಿದೆ. ಸೊ ಮುಂದೆ ಯಾವ ರೀತಿಯಾಗಿ ಪ್ರೊಸೀಡಿಂಗ್ ಇರಬಹುದು ಅಂತ ಹೇಳಿ ಸರ್. ಸರ್, ಬಂಧನ ಆದ ನಂತರದಲ್ಲಿ ಪ್ರೊಸೀಜರ್ ಪ್ರಕಾರ ಈಗ ಅವರ ಒಂದು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಆರೋಗ್ಯ ತಪಾಸಣೆ ಮಾಡಿದ್ಮೇಲೆ ಮುಂದಿನ ಪ್ರೋಸೆಸ್ ಮಾಡ್ತಾರೆ ಸರ್. ಈಗ ಆರೋಗ್ಯ ತಪಾಸಣೆ ಆದ ನಂತರ ನ್ಯಾಯಾಧೀಶರ ಮುಂದೆ ಹೋಗ್ತಾರೆ, ಅಲ್ಲಿ ಕಸ್ಟಡಿ ಕೇಳುವಂತ ಸಾಧ್ಯತೆ ಇರುತ್ತಾ ಹೇಗೆ ಅಂತ ಹೇಳಿ ಸರ್. ಖಂಡಿತ ಸರ್, ಕಸ್ಟಡಿ ತಗೊಳ್ಲೇಬೇಕಲ್ಲ. ಈಗ ಏನಾಗಿದೆ, ವಾಸ್ತವಾಂಶಗಳನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ. ಮತ್ತೆ ನಡೆಯತಕ್ಕಂಥ ಘಟನೆಗಳ ಬಗ್ಗೆ, ಇರ್ತಕ್ಕಂಥ ಆರೋಪಗಳ ಬಗ್ಗೆ ಸಂಪೂರ್ಣ ಒಂದು ವಿಚಾರಣೆ, ಸತ್ಯಾಂಶಗಳು ತಿಳ್ಕೊಬೇಕಾದ ಸಂದರ್ಭದಲ್ಲಿ ಕಸ್ಟಡಿ ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಈಗ ನ್ಯಾಯಾಧೀಶರ ಮುಂದೆ ಏನೆಲ್ಲ ಪ್ರಶ್ನೆ ಇರಬಹುದು ಸರ್? ಈಗ ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು? ಇವರ ಪ್ರಶ್ನೆ ಉತ್ತರ ಆದ ನಂತರ ನೆಕ್ಸ್ಟ್ ಆ ಸಂತ್ರಸ್ತೆ ಮಹಿಳೆ ಹೋಗ್ತಾರೆ. ಸೊ ಹಾಗಾಗಿ ಇವರಿಗೆ ಏನೆಲ್ಲ ಚಾಲೆಂಜ್ ಇರಬಹುದು ಈಗ ರೇವಣ್ಣ ಅವರಿಗೆ ಅಂತ ಹೇಳಿ? ಇಲ್ಲಿ ನಡೆದಂತ ಘಟನಾವಳಿಗಳು, ಆರೋಪದಲ್ಲಿ ಏನು ಸಂತ್ರಸ್ತರು ಅಥವಾ ಮಹಿಳೆಯರು, ನೊಂದಂತ ಮಹಿಳೆಯರು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಆ ದೂರಿಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾರೆ ಸರ್. ಅಲ್ಲಿ ಯಾವ ಸಂದರ್ಭದಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡಲಾಗಿರ್ತಕ್ಕಂಥದ್ದು, ಯಾವ ಸ್ಥಳದಲ್ಲಿ ಶೋಷಣೆ ಮಾಡಿರ್ತಕ್ಕಂಥದ್ದು, ಯಾವ ದಿನದಲ್ಲಿ ಮಾಡಿರ್ತಕ್ಕಂಥದ್ದು, ಮತ್ತೆ ಇದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳು ಏನೇನು ಲಭ್ಯ ಇದೆ ಅದನ್ನ ಬಯಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ ಸರ್. ಈಗ ಇವರ ಹೇಳಿಕೆ ಆದ ನಂತರ ಈಗ ಸಂತ್ರಸ್ತೆ ಮಹಿಳೆಯನ್ನ ಕರೆದುಕೊಂಡು ಹೋಗ್ತಾರೆ. ಅವಳ ಅಂದ್ರೆ ಆ ಸಂತ್ರಸ್ತೆಯ ಹೇಳಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಕೆ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಒಂದು ವೇಳೆ ಆ ಸಂತ್ರಸ್ತೆ ಮಹಿಳೆ ನಿಜ ನನಗೆ ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ದು ನಿಜ ಅಂತೇಳಿ ಒಪ್ಕೊಂಡಿದ್ದೆ ಆದ್ರೆ ಅಥವಾ ಹೇಳಿದ್ದೆ ಆದ್ರೆ ಏನ್ ಸಂಕಷ್ಟ ಆಗ್ಬಹುದು ಅಂತೇಳಿ ಮುಂದಿನ ದಿನಗಳಲ್ಲಿ? ಇಲ್ಲಿ ಒಂದು ಏನು ವಿಚಾರ ಅಂತಂದ್ರೆ, SIT ತಂಡ ಸಂತ್ರಸ್ತರಿಗೆ ನೋಟಿಸ್ ಕೊಟ್ಟಿದೆ. ಆದ್ರೆ ವಿಚಾರಣಾ ವೇಳೆಯಲ್ಲಿ ಯಾವುದೇ ರೀತಿಯ ಬಲವಂತವನ್ನ ಮಾಡ್ತಕ್ಕಂತ ಒಂದು ಅವಕಾಶ ಇಲ್ಲ. ಏನಕ್ಕೆ ಸಂತ್ರಸ್ತರಿಗೆ, ಆರೋಪಿಗಳಿಗೆ ಬಲವಂತ ಮಾಡಿ ಬಾಯಿ ಬಿಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾರೆ. ಮತ್ತು ಇಡೀ ತನಿಖೆ ಅಥವಾ SIT ಯ ಗುರಿ ಅಥವಾ ಈ ಒಂದು ಇನ್ವೆಸ್ಟಿಗೇಷನ್ ಒಂದು ಕಾನ್ಸೆಪ್ಟ್ ಏನಿದೆ, ಇದಕ್ಕೆಲ್ಲ ಒಂದು ನಿಜವಾದ ಉತ್ತರ ಸಿಗಬೇಕು ಅಂತಕ್ಕಂಥದ್ದು ಅಥವಾ ಒಂದು ಅರ್ಥ ಬರತಕ್ಕಂಥದ್ದು ಸಂತ್ರಸ್ತ ನೀಡ್ತಕ್ಕಂಥ ಅಥವಾ ಸಂತ್ರಸ್ತರು ನೀಡ್ತಕ್ಕಂಥ ಒಂದು ಹೇಳಿಕೆಯ ಆಧಾರದ ಮೇಲೆ ಸರ್. ಅಂದ್ರೆ ಆ ಮಹಿಳೆಯ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ತಾ ಇದೆ. ಖಂಡಿತ ಈ ಸಾಕ್ಷಿಗಳು, ಸಂತ್ರಸ್ತರು ಇದೇನು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತು ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ, ವಾಸ್ತವಾಂಶಗಳ ಬಗ್ಗೆ ಅಲ್ಲಿ ಒಪ್ಪಿತವಾಗಿ ತಮ್ಮ ಒಂದು ಮಾತುಗಳು ಹೇಳ್ತಾರೆ. ಕಂಪ್ಲೀಟ್ ಇದೆಲ್ಲ ಸಂಪೂರ್ಣ ಈ ಪ್ರಕರಣದ ಒಂದು ವಿಚಾರಣೆ ಅವರ ಹೇಳಿಕೆ ಮೇಲೆ ನಿಂತಿರ್ತಕ್ಕಂಥದ್ದು. ಈಗ ಸರ್, ಅವರ ಹೇಳಿಕೆಯ ಮೇಲೆ ಈಗ ಒಂದು ವೇಳೆ ಇವರಿಗೆ ಸಂಕಷ್ಟ ಆದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ ಹೇಳಿ, ಅಂದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತಾ? ಅಂದ್ರೆ ಏನೋ ಬಲವಂತವಾಗಿ ಅತ್ಯಾಚಾರ ಅಂತಕ್ಕಂಥ ವಿಚಾರ ಬಂದ್ರೆ ಖಂಡಿತ ಇವರು ಅರೆಸ್ಟ್ ಆಗ್ತಕ್ಕಂಥದ್ದು 376, 375 ಅಡಿಯಲ್ಲಿ. ಅಂದ್ರೆ ಈ ಪ್ರಕರಣದಲ್ಲಿ ಯಾವೆಲ್ಲ ಶಿಕ್ಷೆ ಆಗಬಹುದು ಸರ್? ಈಗ ಒಂದು ವೇಳೆ ನಿಜ ನನಗೆ ಬಲವಂತವಾಗಿನೇ ಕಿಡ್ನಾಪ್ ಮಾಡಿದ್ದು ಅಂತೇಳಿ ಹೇಳಿಕೆಯನ್ನು ಕೊಟ್ಬಿಟ್ರೆ, ಸೊ ಇವರಿಗೆ ಯಾವ ತರದ ಶಿಕ್ಷೆ ಆಗ್ಬಹುದು? ಎಷ್ಟು ವರ್ಷ ತನಕ ಶಿಕ್ಷೆ ಇರುತ್ತೆ, ಏನು ಎತ್ತ ಅಂತ? ನಮ್ಮಲ್ಲಿ ಈಗ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ 7, ಗರಿಷ್ಠ ಮುಂದುವರೆದ ಭಾಗ ಸರ್. ಅದು ಯಾವ ರೀತಿ ಇದೆ ಅಂತ ಇಲ್ಲಿ ಮತ್ತು ಈ ಹೆಬಿಚುಯಲ್ ಅಫೆಂಡರ್ ಅಂತ ಕರೀತೀವಿ. ಪದೇ ತಪ್ಪುಗಳು ಮಾಡ್ತಕ್ಕಂಥದ್ದು. ಈಗ ಒಂದು ಹೆಣ್ಣಿನ ಮೇಲೆ ಒಮ್ಮೆ ಒಂದು ಅತ್ಯಾಚಾರದ ಆರೋಪ ಆದಂತ ಪ್ರಯತ್ನ ಆದಂತ ಸಂದರ್ಭದಲ್ಲಿ ಒಂದು ಪನಿಷ್ಮೆಂಟ್ ಇರುತ್ತೆ. ಸಾಕಷ್ಟು ಮಹಿಳೆಯರ ಮೇಲೆ ಇದೇ ಪದೇ ಆರೋಪ ಆದಂತ ಸಂದರ್ಭದಲ್ಲಿ ಗಂಭೀರ ಪ್ರಕರಣದ ತಿರುವು ಮತ್ತೆ ಗಂಭೀರ ಒಂದು ವಿಚಾರಗಳು ಸಂಪೂರ್ಣ ತಿರುವು ಪಡಿತೀವಿ ಸರ್. ಇಲ್ಲಿ ಮಿನಿಮಮ್ 7 ವರ್ಷ ಜೈಲು ಶಿಕ್ಷೆ ಆಗ್ತಕ್ಕಂಥ ಒಂದು ಸಂಭವನೀಯತೆ ಇರುತ್ತೆ ಸರ್ ಆರೋಪಿಗಳು. ಓಕೆ ಸರ್, ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.
ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.